ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚನ್ನರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಗಾಯಗೊಂಡ್ರು. ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ 6 ಗಂಟೆಗೆ ಬಂದಾಗ ಪೆಟ್ ಭಾಳ ಆಗಿತ್ತು. ಬಟ್ ಇವತ್ತು ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ 24 ಗಂಟೆಗಳು ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನುಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ ಮತ್ತು ಚನ್ನರಾಜ್ ಅವರು ಇಬ್ಬರು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಅವ್ರ ಗನ್ ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡ್ರಿಗೆ ಮತ್ತು ಕೈಗೆ ಪೆಟ್ಟಾಗಿತ್ತು. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ. ಆಮೇಲೆ ಚನ್ನರಾಜ್ ಅವ್ರಿಗೂ ಒಂದು 10 ಡೇಸಿಂದ ರೆಸ್ಟ್ ತೊಗೋಬೇಕಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂಥದ್ದು ಏನು ಕಂಡೀಷನ್ ಇಲ್ಲ. ಮೇಡಮ್ ಮತ್ತು ಚನ್ನರಾಜ್ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು 3 ದಿನ ಆಗುತ್ತೆ. 3 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡಿ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ. ನಿನ್ನೆ MRI CT ಸ್ಕ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಬ್ಲಡ್ ಇನ್ವೆಸ್ಟಿಗೇಷನ್ ವಿಟಮಿನ್ D3 ಮತ್ತು ವಿಟಮಿನ್ B12 ಅಷ್ಟು ಕಳಿಸಿದ್ವಿ. ಇವತ್ತು ಸಂಜೆವರೆಗೂ ರಿಪೋರ್ಟ್ಸ್ ಬರ್ತಾವೆ. ಆಹಾರದೊಳಗೆ ನಾವು ಹೈ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಸಿಯಂ ಡಯಟ್ ಮೇಡಮ್ಗೆ ಅಡ್ವೈಸ್ ಮಾಡಿದ್ದೀವಿ. ಅವರು ಅಳವಿ ಮತ್ತು ಮೊಳಕೆ ಹೊಡೆದ ಕಾಳು, ಪನ್ನೀರ್, ಮೊಸರು ಇವನ್ನೆಲ್ಲ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಚನ್ನರಾಜ್ ಹಟ್ಟಿಹೊಳಿ ಸ್ಕ್ಯಾನ್ ಮಾಡೈತಿ. ಅದು ನಾರ್ಮಲ್ ಐತ್ರಿ. ಸ್ವಲ್ಪ ಮೆದುಳಿಗೆ ಬಾವು ಐತಿ. ನಮಸ್ಕಾರ.